ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಗುರುವಾರ ಒಂದು ವಿಡಿಯೋನ ಪೋಸ್ಟ್ ಮಾಡಬೇಕಾಗಿತ್ತು, ಆದರೆ ಅಮ್ಮನ ಮನೆಯಲ್ಲಿದ್ದೆ. ಅಲ್ಲಿ ಮದುವೆಗೆ ಅಂತಂದ್ಬಿಟ್ಟು ಮನೆ ಪೇಂಟಿಂಗು, ಕ್ಲೀನಿಂಗು ಮತ್ತು ಇನ್ವಿಟೇಷನ್ ಕಾರ್ಡ್ಸ್ನೆಲ್ಲ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಒಂದೆರಡು ದಿನ ಬೆಂಗಳೂರಲ್ಲಿ ಇದ್ದು ಮತ್ತೆ ಹೋಗೋಣ, ಮತ್ತು ಆಗಾಗ ವೀಕ್ಲಿ ಒನ್ಸ್ ಬಂದು ಹೋಗ್ತಾ ಇರೋಣ ಅಂತಂದ್ಬಿಟ್ಟು ಇವಾಗ ಬೆಂಗಳೂರಿಗೆ ಬಂದ್ವಿ. ಬಂದ ಮೇಲೆ ಇದೊಂದು ಶಾರ್ಟ್ ವಿಡಿಯೋ ಇತ್ತು, ಇದನ್ನೇ ಎಡಿಟಿಂಗ್ ಮಾಡಿ ಹಾಕೋಣ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಭಾನುವಾರ ದಿನ ಹುಣ್ಣಿಮೆ ಇತ್ತಲ್ವ, ಹುಣ್ಣಿಮೆ ದಿನ ಪೂಜೆ ಎಲ್ಲ ಮಾಡಿ ಇನ್ನು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಮತ್ತು ಕ್ಯಾರೆಟ್ ಹಲ್ವಾ ಇತ್ತು. ಚಿತ್ರಾನ್ನ ಮತ್ತು ಕ್ಯಾರೆಟ್ ಹಲ್ವಾ ಟಿಫನ್ ತಿನ್ಕೊಂಡು ಹಂಗೆ ಅಮ್ಮನ ಮನೆಗೆ ಹೊರಟ್ವಿ. ಹೋದ್ಮೇಲೆ ಭಾನುವಾರ ದಿನ ಏನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಇನ್ನೂ ಪೇಂಟಿಂಗ್ ಕೆಲಸಗಳೆಲ್ಲ ಆಗ್ತಾ ಇತ್ತು. ಸೋಮವಾರ ದಿನ ಕಿಚನ್ ಪೇಂಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅಡುಗೆ ಮನೆಯಲ್ಲಿರೋ ಅಂಥ ಪಾತ್ರೆಗಳನ್ನೆಲ್ಲ ತೆಗೆದು ಕಿಚನ್ ಎಲ್ಲ ಖಾಲಿ ಮಾಡಿಕೊಟ್ವಿ. ಬೆಳಗ್ಗೆ ಅಡುಗೆ ಎಲ್ಲ ಮಾಡಿದೆ, ಬೇಳೆ ಸಾಂಬಾರು, ಮುದ್ದೆ, ರೈಸು ಎಲ್ಲ ಬೆಳಗ್ಗೆನೇ ಮಾಡಿಟ್ಬಿಟ್ಟೆ. ಮತ್ತು ಮಧ್ಯಾಹ್ನಕ್ಕೆ ಇಲ್ಲಿ ಖಾಲಿ ಇರಲ್ಲ, ಒಂದಿಬ್ಬರಾದ್ರೂ ಪೇಂಟಿಂಗ್ ಮಾಡೋದಕ್ಕೆ ಅಡುಗೆ ಮನೇಲಿ ಇರ್ತಾರೆ ಅಂತಂದ್ಬಿಟ್ಟು ಇವಾಗ ಪಾತ್ರೆ ಸಾಮಾನುಗಳನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಹಾಕ್ಕೊಂಡಿದ್ದೀವಿ. ಉಜ್ಜಿ ಎಲ್ಲ ಬಿಸಿಲಲ್ಲಿ ಒಣಗಾಕೋಣ ಅಂತಂದ್ಬಿಟ್ಟು. ಇನ್ನು ನನ್ನ ಮದುವೆಯಲ್ಲಿ ಮನೆ ಪೇಂಟಿಂಗ್ ಎಲ್ಲ ಮಾಡಿಸಿದ್ದು, ಮನೆ ಒಳಗಡೆ ಎಲ್ಲ ಇನ್ನೂ ತುಂಬ ಚೆನ್ನಾಗೇ ಇತ್ತು. ಆದ್ರೂ ಮದುವೆಗೆ ಯಾಕೆ ಹಂಗೆ ಬಿಡೋದು ಅಂತಂದ್ಬಿಟ್ಟು ಮನೆ ಒಳಗಡೆ ಎಲ್ಲ ಪೇಂಟಿಂಗ್ ಮಾಡಿಸಿದ್ವಿ. ಹೊರಗಡೆ ಹೆಂಗೂ ಮಾಡಿಸ್ಬೇಕಾಗಿತ್ತು, ಮಾಡಿಸಿದ್ವಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಟ್ರಿಪ್ ಪಾತ್ರೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಲ್ಲಿ ತೊಗೊಂಬಂದು ಈ ಕಡೆ ಒಂದು ಗೇಟ್ ಹತ್ರ ಹಾಕಿದ್ದೀವಿ. ನಮ್ಮಮ್ಮ ಅಂತೂ ಅದೆಷ್ಟೊಂದು ಪಾತ್ರೆ ಸಾಮಾನುಗಳು ತೆಗೆದು ಇಟ್ಕೊಂಡಿದ್ದಾರೆ ಅಂತಂದರೆ ಯಪ್ಪ. ಇಲ್ಲಿ ಅಮ್ಮನ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಹೋದಾಗೆಲ್ಲರೂ ಒಂದು ಪಾತ್ರೆ ಸಾಮಾನು ಮುಟ್ಕೊಂಡ್ರೆ ಒಂದು 10 ಪಾತ್ರೆ ಸಾಮಾನುಗಳು ಬಿದ್ದೋಗ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತಾ ಇತ್ತು. ಯಾಕೆ ಇಷ್ಟೊಂದು ಪಾತ್ರೆ ಸಾಮಾನು ತೆಗೆದು ಇಟ್ಕೊಳ್ತಾರಪ್ಪ ಇವರು, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇಟ್ಕೊಂಡ್ರೆ ಆಯ್ತಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ. ಈ ಸಲ ಅಂತೂ ಪಾತ್ರೆ ಸಾಮಾನುಗಳೆಲ್ಲ ವಾಶ್ ಮಾಡಿ ಇಲ್ಲಿ ತೊಗೊಂಬಂದು ಒಂದು ಏನು ಕಾರ್ಪೆಟ್ ಮೇಲೆ ಒಣಗಾಕ್ತಾ ಇದ್ದೀವಲ್ವ ಅಂದ್ಕೊಂಡಿದ್ದೆ. ಒಂದಷ್ಟು ಪಾತ್ರೆ ಸಾಮಾನುಗಳನ್ನೆಲ್ಲ ಸಾರ್ಟ್ ಔಟ್ ಮಾಡಿಬಿಡಬೇಕು ಅಂತಂದ್ಬಿಟ್ಟು. ಅಂದರೆ ಒಂದಷ್ಟು ಪಾತ್ರೆ ಸಾಮಾನುಗಳೆಲ್ಲ ತುಂಬ ಹಳೆಯದು, ಅದನ್ನೆಲ್ಲ ತೆಗ್ದಾಕ್ಬಿಡೋಣ, ಮಾರಿಬಿಡಲಿ. ಇನ್ನೊಂದಷ್ಟು ಪಾತ್ರೆ ಸಾಮಾನುಗಳನ್ನೆಲ್ಲ ಒಂದು ಬೇಷನಲ್ಲಿ ಹಾಕ್ಬಿಟ್ಟು ಲಾಫ್ಟಲ್ಲಿ ಇಟ್ಬಿಡೋಣ, ಏನಕ್ಕಾದರೂ ಬೇಕಾದಾಗ ತಗೊಂಡ್ಲಿ. ಸುಮ್ಮನೆ ಎಲ್ಲ ಕೆಳಗಡೆ ಇಟ್ಕೊಂಡ್ರೆ ಗಜಿಬಿಜಿ ಅಂತ ಅನ್ನಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದಷ್ಟು ಪಾತ್ರೆ ಸಾಮಾನುಗಳನ್ನೆಲ್ಲ ಸಾರ್ಟ್ ಔಟ್ ಮಾಡಿಬಿಟ್ಟೆ. ಬಾಂಡ್ಲಿಗಳು, ಪಾತ್ರೆ ಸಾಮಾನುಗಳು ಮತ್ತು ಬಾಕ್ಸುಗಳು ಎಲ್ಲ ತುಂಬ ಹಳೆಯ ಪಾತ್ರೆ ಸಾಮಾನುಗಳನ್ನೆಲ್ಲ ತೆಗ್ದಾಕ್ಬಿಟ್ಟೆ, ಏನಕ್ಕೆ ಬೇಕು ಅಂತಂದ್ಬಿಟ್ಟು. ಇನ್ನೊಂದಷ್ಟು ಪಾತ್ರೆ ಸಾಮಾನುಗಳು ಚೆನ್ನಾಗಿರೋವೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಲಾಫ್ಟ್ ಒಳಗಡೆ ಇಟ್ಬಿಟ್ಟೆ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ನಾನು ಮಧ್ಯಾಹ್ನ ಊಟ ಎಲ್ಲ ತಿಂದ್ಕೊಂಡು ಈ ಕಡೆ ಇಷ್ಟು ಪಾತ್ರೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ. ಪಾಪ ನಮ್ಮ ಚಿಕ್ಕಮ್ಮ ಅವರ ಅಮ್ಮ ಇದ್ದಾರೆ, ಅವರು ನನಗೆ ಅಜ್ಜಿ ಆಗಬೇಕು. ಅವರಂತೂ ನನ್ನ ಪಾತ್ರೆ ಸಾಮಾನುಗಳನ್ನೆಲ್ಲ ಉಜ್ಜೋಕೆ ಕುತ್ಕೊಂಡಾಗ ಅವರು ಬಂದು ಹೆಲ್ಪ್ ಮಾಡಿದ್ರು. ಹೋಗಿ ಅಮ್ಮ, ನೀವು ರೆಸ್ಟ್ ಮಾಡಿ ಹೋಗಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅವರೂ ಒಂದಷ್ಟು ಪಾತ್ರೆ ಸಾಮಾನುಗಳನ್ನೆಲ್ಲ ಉಜ್ಜಿದ್ರು, ನಾನೊಂದಷ್ಟು ಉಜ್ಜಿದೆ. ಆಮೇಲೆ ಮಧ್ಯ ಅಮ್ಮನೂ ಅಷ್ಟೇ ಒಂದಷ್ಟು ಬಂದು ಪಾತ್ರೆ ಸಾಮಾನುಗಳನ್ನೆಲ್ಲ ಉಜ್ಜಿ ಕೊಟ್ಟರು. ನೆಕ್ಸ್ಟ್ ಆಮೇಲೆ ಮಂಗಳವಾರ ದಿನ ಕಿಚನ್ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಟೈಲ್ಸ್ ಎಲ್ಲ ಒರೆಸಿ, ಕ್ಯಾಬಿನೆಟ್ ಡೋರ್ಸ್ ಎಲ್ಲ ಒರೆಸಿ, ಪಾತ್ರೆ ಸಾಮಾನುಗಳನ್ನ ಜೋಡಿಸಿಟ್ಬಿಟ್ವಿ. ನೈಟು 1 ಗಂಟೆ ಹಂಗಾಯಿತು. ಇನ್ನು ಬುಧವಾರದ ದಿನ ಇನ್ವಿಟೇಷನ್ ಕಾರ್ಡನ್ನು ರೆಡಿ ಮಾಡಿಕೊಂಡು ತಗೊಂಡೋಗಿ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಇನ್ನು ಕಾರ್ಡ್ ಹಂಚೋ ಕೆಲಸ ಶುರು ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಒಂದಷ್ಟು ಇನ್ವಿಟೇಷನ್ ಕಾರ್ಡ್ಗಳನ್ನು ತೊಗೊಂಡೋಗಿ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಇನ್ನು ನಮ್ಮ ರಿಲೇಟಿವ್ಸಲ್ಲಿ ಇರ್ತಾರಲ್ವ ಅವ್ರಿಗೆಲ್ಲ ಬುಧವಾರ ದಿನವೇ ಕೊಟ್ಟುಬಿಟ್ಟ. ಅದಾದಮೇಲೆ ಗುರುವಾರದ ದಿನದಿಂದ ಕಾರ್ಡ್ಸನ್ನು ಹಂಚೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ. ನಾನು ಪ್ರತಿದಿನ ನೈಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು 9 ಗಂಟೆ ಹಂಗೆ ಕೂತ್ಕೊಳ್ತಾ ಇದ್ದೆ, ನಾನು ಮತ್ತು ನಮ್ಮ ಮನೆಯವರು. ನಮಗೆ ನಿದ್ದೆ ಬರೋವರೆಗೂ ಎಷ್ಟು ಕಾರ್ಡ್ಸನ್ನು ರೆಡಿ ಮಾಡಿ ಇಡೋದಕ್ಕಾಗುತ್ತೋ ಅಷ್ಟು ಕಾರ್ಡ್ಸನ್ನು ರೆಡಿ ಮಾಡಿ ಇಡ್ತಾಯಿದ್ವಿ. ಬುಧವಾರ, ಗುರುವಾರ ಮತ್ತು ಶುಕ್ರವಾರ 3 ದಿನವೂ
ದಿನಾನೂ ಅಷ್ಟೇ ನೈಟ್ ಕುತ್ಕೊಳ್ತಾ ಇದ್ವಿ. ನಮ್ಮ ಕೈಯಲ್ಲಿ ಎಷ್ಟು ಕಾರ್ಡ್ಸನ್ನು ರೆಡಿ ಮಾಡಿ ಇಡೋದಕ್ಕಾಗುತ್ತೋ ಅಷ್ಟು ಕಾರ್ಡ್ಸನ್ನು ರೆಡಿ ಮಾಡಿ ಇಡ್ತಾ ಇದ್ವಿ. ಅದಾದಮೇಲೆ ಇನ್ನು ಗುರುವಾರ ದಿನ ಬಂದು ಇನ್ನೊಂದಷ್ಟು ಕ್ಲೀನಿಂಗ್ ಕೆಲಸಗಳಿತ್ತು. ಈ ಮಿರರ್ ಒರೆಸೋ ಕೆಲಸ, ಮತ್ತು ಫ್ಯಾನುಗಳು ಒರೆಸೋ ಕೆಲಸ, ಮತ್ತು ವಿಂಡೋಸು, ಡೋರ್ಸು, ಅದಾದಮೇಲೆ ಇನ್ನೊಂದಷ್ಟು ಐಟಮ್ಸ್ ಇತ್ತು. ಅದನ್ನೆಲ್ಲ ತೊಗೊಂಬಂದು ಮನೆ ಒಳಗಡೆ ಇಟ್ಕೊಳ್ಬೇಕಾಗಿತ್ತು. ಇಲ್ಲಿ ಡೈನಿಂಗ್ ಟೇಬಲು ಇದನ್ನೆಲ್ಲ ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಂಡೇ ಹೋಗಿದ್ದು. ಸಂಡೇ ದಿನ ನಾನೇನು ಅಷ್ಟೊಂದು ಕೆಲಸಗಳನ್ನು ಮಾಡೋದಕ್ಕೆ ಹೋಗಲಿಲ್ಲ. ಸೋಮವಾರದಿಂದ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 5 ದಿನವೂ ನನಗೆಲ್ಲೋ ಬೇರೆ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀನೇನೋ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಒಂದು ಟಿ ವಿ ನೋಡ್ತಾ ಇರಲಿಲ್ಲ, ಫೋನ್ ನೋಡ್ತಾ ಇರಲಿಲ್ಲ, ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ, ಯಾವೊಂದು ವೀಡಿಯೋಸು ನೋಡ್ತಾ ಇರಲಿಲ್ಲ. ಬರೀ ಕೆಲಸ ಮಾಡಿ 5 ದಿನವೂ ನಾನು ಯಾವುದೋ ಬೇರೆ ಪ್ರಪಂಚಕ್ಕೇ ಬಂದುಬಿಟ್ಟಿದ್ದೀನೇನೋ ಅಂತ ಅನಿಸ್ತಾ ಇತ್ತು. ಆ ಥರ ಫುಲ್ಲು ಕೆಲಸಗಳಿತ್ತು. ಆ ಕೆಲಸಗಳನ್ನೆಲ್ಲ ಮುಗಿಸಿದ್ರೇ ನನಗೊಂಥರ ನಿರಾಳ ಅಂತ ಅನಿಸ್ತಾ ಇತ್ತು. ಇಲ್ಲ ಅಂದರೆ ಯಪ್ಪ ಎಷ್ಟೆಲ್ಲ ಕೆಲಸಗಳಿದೆ ಅಂತ ತಲೆ ಒಂಥರ ತಿರುಗ್ತಾ ಇತ್ತು. ಹಾಗಾಗಿ ಮೊದಲು ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಬಿಡೋಣ, ಲೇಟ್ ಮಾಡಿಕೊಂಡಷ್ಟು ಇನ್ನೂ ಮದುವೆಗೆ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆದಷ್ಟು 5 ದಿನವೂ ನಾನು ಯಾರ ಜೊತೆ ಫೋನಲ್ಲೂ ಮಾತಾಡೋದಕ್ಕೆ ಹೋಗಲಿಲ್ಲ, ಒಂದು ವೀಡಿಯೋಸ್ ನೋಡೋದಕ್ಕೆ ಹೋಗಲಿಲ್ಲ, ಕುತ್ಕೊಂಡು ಟಿ ವಿ ನೋಡಲಿಲ್ಲ. ಬೆಳಗ್ಗೆ ಒಂದು 6:30, 6:45 ಹಂಗೆ ಎದ್ದೇಳ್ತಾ ಇದ್ದೆ. ನೈಟು ಒಂದು 12 ಗಂಟೆ, 1 ಗಂಟೆ ಈ ಥರ ಟೈಮ್ ಆಗ್ತಾಯಿತ್ತು. ಅಲ್ಲಿರೋಷ್ಟು ದಿನವೂ ಒಂದು 5 ದಿನವೂ ಇದೇ ರೀತಿಯಾಗಿ ಕೆಲಸಗಳನ್ನೋದು ಇತ್ತು. ಇನ್ನು ಗುರುವಾರ ದಿನ ಒಂದು ರೇಂಜ್ಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಬಂದಿತ್ತು. ಇನ್ನು ಶುಕ್ರವಾರ ದಿನ ಬಂದುಬಿಟ್ಟು ಟೆರೇಸ್ ಮೇಲೆ ಇಟ್ಕೊಂಡ್ವಿ, ಟೆರೇಸ್ ಎಲ್ಲ ಕ್ಲೀನ್ ಮಾಡಿದ್ವಿ. ಈ ಥರ ಆಲ್ಮೋಸ್ಟ್ 99% ಅಷ್ಟು ಎಲ್ಲ ಕೆಲಸಗಳನ್ನು ಮುಗಿಸಿ ಮತ್ತೆ ನಾನು ಶನಿವಾರ ದಿನ ಬೆಂಗಳೂರಿಗೆ ಬಂದೆ. 1-2 ದಿನ ಬೆಂಗಳೂರಲ್ಲಿ, ಇಲ್ಲಿ 1 ವಾರ ಆಗಿತ್ತಲ್ವಾ ಅಮ್ಮನ ಮನೆಗೆ ಹೋಗಿ, ಇಲ್ಲಿ ಮನೆಯಲ್ಲೆಲ್ಲ ಧೂಳಿರುತ್ತೆ, ಕಸ ಎಲ್ಲ ಗೂಡಿಸಿ 1-2 ದಿನ ಇದ್ದು ಆಮೇಲೆ ಬರ್ತೀವಿ ಅಂತಂದ್ಬಿಟ್ಟು ಶನಿವಾರ ದಿನ ಈ ಕಡೆ ಬಂದಿದ್ದಾಯಿತು. ಬಂದ ಮೇಲೆ ಈ ವಿಡಿಯೋನ ಎಡಿಟಿಂಗ್ ಮಾಡಿ ಆಗ್ತಾ ಇರೋದು. ಈಗ ನಾನು ಡೈನಿಂಗ್ ಏರಿಯಾನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಂದರೆ ಅಲ್ಲಿರೋ ಒಂದು ವಿಂಡೋಸ್ ಆಗಿರ್ಬೋದು, ಮತ್ತು ವಾಶ್ ಬೇಷನ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಮತ್ತು ಕರ್ಟನ್ಗೆ ಹಾಕಿರೋ ರ್ಯಾಡ್ಸ್ ಆಗಿರ್ಬೋದು, ಈ ಥರ ಅಲ್ಲಿ ಡೈನಿಂಗ್ ಏರಿಯಾನೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ರೂಮ್ಗಳು, ಅಲ್ಲಿ ಅಂದರೆ ಪೇಂಟಿಂಗ್ ಮಾಡಿರೋದು ಬಿಟ್ಟು ಇನ್ನು ಗ್ಲಾಸಸ್ ಇರುತ್ತಲ್ವ ವಿಂಡೋ ಅಲ್ಲಿ, ಅದು ಮತ್ತು ಡೋರುಗಳು, ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಇಲ್ಲಿ ಡೈನಿಂಗ್ ಟೇಬಲ್ ತೊಗೊಂಬಂದು ಹೊರಗಡೆ ಹಾಕ್ಬಿಟ್ಟಿದ್ರು. ಡೈನಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ವ, ಹಾಗಾಗಿ ಈ ಡೈನಿಂಗ್ ಟೇಬಲ್ನೆಲ್ಲ ನೀಟಾಗಿ ಒರೆಸಿ ತೊಗೊಂಡೋಗಿ ಮನೆ ಒಳಗಡೆ ಇಟ್ಬಿಡೋಣ ಅಂತಂದ್ಬಿಟ್ಟು ಈ ಡೈನಿಂಗ್ ಟೇಬಲ್ನೆಲ್ಲ ಹೊರಗಡೆನೇ ಎಲ್ಲ ನೀಟಾಗಿ ಒರೆಸ್ದೆ. ಅದಾದಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ಇತ್ತು, ಅದನ್ನ ಕಟ್ ಮಾಡಿ ನಮ್ಮ ಮನೆಯವ್ರಿಗೆ ತಿನ್ನೋದಕ್ಕೆ ಕೊಟ್ಟಿದ್ದೆ. ಅವರೊಂದು ಸ್ವಲ್ಪ ತಿನ್ಕೊಂಡು ನನಗಿನ್ನು ತಿನ್ಬಿಡು ಅಂತಂದ್ಬಿಟ್ಟು ಬಟ್ಲಲ್ಲಿ ಹಾಕಿ ಕೊಟ್ಟಿದ್ರು. ಅದನ್ನು ಹಂಗೆ ತಿನ್ಕೊಂಡು ಹಂಗೆ ಮತ್ತೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಒಂದಷ್ಟು ಐಟಮ್ಸನ್ನು ಹ್ಯಾಂಡ್ ವಾಶ್ ಮಾಡೋದಕ್ಕೆ ನೆನೆಸಿಟ್ಟಿದ್ದೆ. ಅಂದರೆ ಇವಾಗ ಡೈನಿಂಗ್ ಟೇಬಲ್ ಮೇಲೆ ಹಾಕಿರೋ ಒಂದು ಕವರ್ಸ್ ಆಗಿರ್ಬೋದು, ಮತ್ತು ಡೋರ್ಗೆ ಹಾಕಿರೋ ಒಂದು ತೋರಣಗಳಾಗಿರ್ಬೋದು, ಈ ಥರದನ್ನೆಲ್ಲ ಕೈಯಲ್ಲಿ ಒಗೆಯೋದಕ್ಕೆ ಅಂತಂದ್ಬಿಟ್ಟು ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ಒಗೆದು ತೊಗೊಂಬಂದು ಟೆರೇಸ್ ಮೇಲೆ ಒಣಗಾಕ್ತಾ ಇದ್ದೀನಿ. ಇನ್ನು ಈ ಕಡೆಗೆ ಅಮ್ಮ ಬಂದುಬಿಟ್ಟು ನಾರ್ಮಲ್ ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕಿದ್ರು, ಅವೆಲ್ಲ ವಾಶ್ ಆಗಿತ್ತು. ಹಾಗೆ ಅಮ್ಮನೂ ತೊಗೊಂಬಂದು ಇಲ್ಲಿ ಎಲ್ಲ ತಂತಿ ಮೇಲೆ ಹಾಕ್ತಾ ಇದ್ದೀವಿ. ಅದಾದಮೇಲೆ ಹಾಗೆ ಬಂದು ಇವಾಗ ಫ್ಯಾನುಗಳನ್ನೆಲ್ಲ ಒರೆಸ್ತಾ ಇದ್ದೀನಿ. ಈ ಥರ ಒಂದೊಂದು ಏರಿಯಾನೇ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ಒಂದು 3 ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಪರಿಮಳ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 10ಗೆ ನನ್ನ ಮಗಳ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಮಂಜು ಸಿಸ್ ಅಂತಂದ್ಬಿಟ್ಟು. ಹಿಮಬಿಂದು ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ಸಂಗೀತಾ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 11ಗೆ ನನ್ನ ಮಗನ ಬರ್ತ್ಡೇ ಇದೆ, 2 ಇಯರ್ಸ್ ಬರ್ತ್ಡೇ, ಪ್ಲೀಸ್ ವಿಶ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಶ್ರಿತ್ವಿಕ್ ಸಾಯಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ.
ನೆಕ್ಸ್ಟ್ ಇನ್ನು ಕೊನೆಯದಾಗಿ ಪಲ್ಲವಿ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 8ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಪ್ರದೀಪ್ ಅಣ್ಣ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಇನ್ನು ಬುಧವಾರದ ದಿನ ಏನು ಕತೆ ಆಗಿತ್ತು ಅಂತಂದರೆ, ಅಮ್ಮ ಮತ್ತು ನನ್ನ ತಮ್ಮ ಮದುವೆ ಕಾರ್ಡನ್ನು ತೊಗೊಂಡೋಗಿ ಮನೆ ದೇವ್ರ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಹೋಗಿದ್ರು. ಇನ್ನು ನಾನು ಈ ಕಡೆ ಕೆಳಗಡೆ ಇನ್ನೂ ಒಂದಷ್ಟು ಕೆಲಸಗಳೆಲ್ಲ ಇರುತ್ತಲ್ವ, ಅಂದರೆ ಬಾಕ್ಸಸ್ಸಲ್ಲಿ ಗ್ರಾಸರಿ ಎಲ್ಲ ಇರುತ್ತಲ್ವ, ಆ ಗ್ರಾಸರಿನೆಲ್ಲ ಖಾಲಿ ಮಾಡಿ ಇನ್ನು ಆ ಬಾಕ್ಸಸ್ನೆಲ್ಲ ವಾಶ್ ಮಾಡಿ ಇಡೋಣ ಅಂತಂದ್ಬಿಟ್ಟು ಆ ಕೆಲಸನ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸಿಂಟೆಕ್ಸಲ್ಲಿ ನೀರು ಖಾಲಿ ಆಯಿತು. ನಮ್ಮ ಮನೆಯವ್ರಿಗೆ ಹೇಳಿದೆ, ಮೋಟ್ರನ್ನು ಆನ್ ಮಾಡಿ ಸಿಂಟೆಕ್ಸ್ಗೆ ನೀರು ಬಿಡಿ, ಖಾಲಿಯಾಗಿದೆ ಅಂತಂದ್ಬಿಟ್ಟು ಹೇಳಿದ್ದೆ. ಅವರು ಆನ್ ಮಾಡಿದರು. ಆಮೇಲೆ ಬಂದು ಕೇಳಿದ್ರು ಅವರು, ನಿಮ್ಮಪ್ಪ ಟೆರೇಸ್ ಮೇಲೆ ರಾಗಿಯನ್ನು ಒಣಗಾಕಿದ್ದಾರೆ, ಒಂದು ಅರ್ಧ ಓಡಿಸ್ತೀನಿ ಅಂತಂದ್ಬಿಟ್ಟು ಹೇಳಿದರು. ನಾನು ಅಂದ್ಕೊಂಡಿದ್ದೆ ಎಲ್ಲೋ ಒಂದು ಸ್ವಲ್ಪ ರಾಗಿಯನ್ನು ಒಣಗಾಕಿರ್ತಾರೆ ಬಿಡು ಅಂತಂದ್ಬಿಟ್ಟು ನಾನು ಅಷ್ಟಾಗಿ ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಲಿಲ್ಲ. ಇನ್ನು ಅವ್ರಿಗೇನೋ ಕೆಲಸ ಬಂತು ಅಂತಂದ್ಬಿಟ್ಟು ಅವ್ರ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟು ಆ ಕೆಲಸ ಈ ಕೆಲಸ ಮಾಡಿಕೊಂಡು ಇದ್ಬಿಟ್ಟಿದ್ದಾರೆ. ಸಿಂಟೆಕ್ಸ್ ತುಂಬಿ ನೀರೆಲ್ಲ ಹೊರಗಡೆ ಬಂದುಬಿಟ್ಟಿದೆ, ಈ ರಾಗಿ ಮೇಲೆ ಎಲ್ಲ ಬಂದುಬಿಟ್ಟಿತ್ತು. ಆಲ್ಮೋಸ್ಟ್ ರಾಗಿ ಎಲ್ಲ ನೆಂದೋಗ್ಬಿಟ್ಟಿತ್ತು. ನನಗೆ ಕೆಳಗಡೆ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇರಬೇಕಾದ್ರೆ ಕೇಳಿಸ್ತು ನೀರು ತುಂಬಿ ಬರ್ತಾ ಇದ್ದಿದ್ದು. ಹಾಗೆ ಓಡ್ ಬಂದು ನೋಡಿದ್ರೆ ಅವಾಗ ಗೊತ್ತಾಯಿತು ಇಷ್ಟೊಂದು ರಾಗಿಯನ್ನು ಒಣಗಾಕಿದ್ದಾರೆ ಅಂತಂದ್ಬಿಟ್ಟು. ತುಂಬಾ ಬೇಜಾರಾಗ್ಬಿಡ್ತು. ಯಾಕಂದರೆ ಇಷ್ಟೊಂದು ರಾಗಿಯನ್ನು ಬೆಳೆದು ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದರೆ ಅದರಿಂದ ಎಷ್ಟೊಂದು ಹಾರ್ಡ್ ವರ್ಕ್ ಕೆಲಸಗಳಿರುತ್ತೆ ಅಂತಂದ್ಬಿಟ್ಟು. ಆಮೇಲೆ ನಾನು ಚಿಕ್ಕವಳಾಗಿದ್ದಾಗ ನನಗೆ ಅದೆಲ್ಲ ಗೊತ್ತಿತ್ತು. ಈ ಮಳೆ ಹನಿಗಳೇನಾದರೂ ಅರ್ಧರಾತ್ರಿಯಲ್ಲಿ ಬಂತು ಅಂತಂದರೆ ಆವಾಗ ನಿದ್ದೆಯಿಂದ ಹಂಗೆ ಎಚ್ಚರ ಮಾಡಿಕೊಂಡು ಎಲ್ಲರೂ ಎದ್ನೋ ಬಿದ್ನೋ ಅಂತಂದ್ಬಿಟ್ಟು ಮರಗಳನ್ನು ತೊಗೊಂಡು ಓಡಿ ಬರ್ತಾಯಿದ್ವಿ. ಮಳೆ ಹನಿಗಳೇನಾದರೂ ರಾಗಿ ತೆನೆ ಮೇಲೆ ಬಿತ್ತು ಅಂತಂದರೆ ರಾಗಿ ಕಾಳೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಇವಾಗ ಇಷ್ಟೊಂದು ರಾಗಿ ನೆಂದೋಯ್ತಲ್ವಪ್ಪ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ಹೆಂಗೋ ಹಾಗೆ ಸೂರ್ಯದೇವರು 3 ದಿನ ಕಂಟಿನ್ಯೂಸ್ ಆಗಿ ತುಂಬ ಬಿಸಿಲು ಅನ್ನೋದು ಕೊಡ್ತಾಯಿದ್ರು. ಹಾಗಾಗಿ ರಾಗಿನೆಲ್ಲ ಚೆನ್ನಾಗಿ ತಿರ್ಸಿ ಕೊಡ್ತಾಯಿದ್ವಿ. ಚೆನ್ನಾಗಿ ರಾಗಿ ಕಾಳೆಲ್ಲ ಒಣಕೊಳ್ತು. ಅದೊಂಥರ ಸಮಾಧಾನ ಅಂತ ಆಯಿತು. ಇಲ್ಲ ಅಂದಿದ್ರೆ ಅದೆಷ್ಟು ಬೇಜಾರಾಗ್ಬಿಡ್ತಾ ಇತ್ತು ನಮಗೆ. 3 ದಿನ ನಾನು ತಪ್ಪಿದ್ರೆ ನಮ್ಮ ಮನೆಯವರು ತಪ್ಪಿದ್ರೆ ನಾನು ಆಗಾಗ ಬಂದು ತಿರ್ಸ್ಕೊಳ್ತಾ ಇದ್ವಿ. ಯಾಕಂದರೆ ಇದು ನಾವಿಬ್ಬರು ಮಾಡಿದ ತಪ್ಪು. ಹಾಗಾಗಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಆದ್ರೂ ಅಪ್ಪ ಎಲ್ಲನೂ ಹೇಳ್ತಾಯಿದ್ರು, ಪರವಾಗಿಲ್ಲ ಬಿಡಮ್ಮ, ಬಿಸಿಲು ಚೆನ್ನಾಗಿದೆ, ಏನೂ ಆಗೋದಿಲ್ಲ, ತಿರ್ಸಿ ಕೊಡ್ತಾಯಿದ್ರೆ ಚೆನ್ನಾಗಿ ಒಣ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಹಾಗಾಗಿ ನಾನು ತಪ್ಪಿದ್ರೆ ನಮ್ಮ ಮನೆಯವರು ತಪ್ಪಿದ್ರೆ ನಾನು ಬಂದು ನಾವು ತಿರ್ಸಿ ಕೊಡ್ತಾಯಿದ್ವಿ, ಚೆನ್ನಾಗಿ ಒಣಕ್ಕೊಂಡ್ಲಿ ರಾಗಿ ಅಂತಂದ್ಬಿಟ್ಟು. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟಿರ್ತಾರೆ ಅವರು. ಆಮೇಲೆ ಅನ್ಯಾಯವಾಗಿ ಹೋಯ್ತು ಅಂತಂದರೆ ಅವ್ರ ಕಷ್ಟಕ್ಕೆ ಎಲ್ಲಿ ಪ್ರತಿಫಲ ಇದ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ನಾವು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ವಿ. ಅದೆಲ್ಲ ಸೆಟ್ ಆಯಿತು. ಅದೊಂಥರ ನನಗೆ ತುಂಬಾ ಸಮಾಧಾನ ಆಯಿತು. ನೆಕ್ಸ್ಟ್ ಇವಾಗ ಶುಕ್ರವಾರ ಎಲ್ಲ ಇಲ್ಲಿ ಟೆರೇಸ್ ಮೇಲೆಲ್ಲ ಕ್ಲೀನ್ ಮಾಡಿದ್ವಿ. ಆ ಒಂದು ರಾಗಿನೆಲ್ಲ ಮೂಟೆಗಳೆಲ್ಲ ಹಾಕಿ ತಗೊಂಡೋಗಿ ಇಲ್ಲಿ ಟೆರೇಸ್ ಮೇಲೇ ಇಲ್ಲಿ ಗ್ಲಾಸ್ ಹಾಕಿದಾರಲ್ವ ಅದ್ರ ಒಳಗಡೆ ಎಲ್ಲ ಜೋಡಿಸಿಟ್ವಿ. ಇನ್ನು ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಟೆರೇಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಂಗೆ ಇನ್ನು ರೂಮೆಲ್ಲ ಒರೆಸ್ಕೊಂಡು ಇನ್ನು ದಿವಾನ ಟೀಪಾಯಿ ಇದನ್ನೆಲ್ಲ ಒರೆಸಿ ರೂಮ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಇವಾಗ ರೂಮ್ನೆಲ್ಲ ಒರೆಸ್ತಾ ಇದ್ದೀನಿ. ಇನ್ನು ಕೆಳಗಡೆ ಮನೆಯಲ್ಲಿ ಪೇಂಟ್ ಬಂದುಬಿಟ್ಟು ನನ್ನ ಮದುವೆಯಲ್ಲಿ ಯಾವ ಥರ ಪೇಂಟ್ ಕಲರನ್ನು ಹಾಕಿದ್ವೋ ಅದೇ ಪೇಂಟ್ ಕಲರನ್ನೇ ಇವಾಗಲೂ ಹಾಕ್ಸಿದ್ವಿ. ಅದೆಲ್ಲ ಚೆನ್ನಾಗಿತ್ತು. ಹಾಗಾಗಿ ಅದೇ ಒಂದು ಕಲರೇ ಇರಲಿ ಅಂತಂದ್ಬಿಟ್ಟು ಅದೇ ಒಂದು ಕಲರನ್ನೇ ಸೆಲೆಕ್ಟ್ ಮಾಡಿ ಕೆಳಗಡೆ ಮನೆಯಲ್ಲಿ ಹಾಕ್ಸಿದ್ದು. ಅದಾದಮೇಲೆ ಇಲ್ಲಿ ಟೆರೇಸ್ ಮೇಲೆ ರೂಮ್ ಒಳಗಡೆನೂ ಅಷ್ಟೇ ಅದೇ ಥರ ಕಲರ್ಸನ್ನೇ ಸೆಲೆಕ್ಟ್ ಮಾಡಿ ಇಲ್ಲೂ ಹಾಕ್ಸಿದ್ದಾರೆ. ಇನ್ನು ಈ ಕಡೆ ಟೆರೇಸ್ ಮೇಲೆ ನೋಡ್ತಾ ಇರ್ಬೋದು ರಾಗಿನೆಲ್ಲ ಖಾಲಿ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ಕಾಳು ಕೆಳಗಡೆ ಎಲ್ಲ ನೀರು ನುಗ್ಗಿತ್ತಲ್ವ ಅದೆಲ್ಲ ಮಾರ್ಕ್ಗಳೆಲ್ಲ ಹಂಗೆ ಕಾಣ್ತಾ ಇದೆ. ಇನ್ನು ಈ ಒಂದು ಟೆರೇಸ್ನೂ ಅಷ್ಟೇ ಇನ್ನೂ ಒಂದು ಸಲ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು. ಈ ಕೆಲಸನ ಅಮ್ಮ ನಾನು ಮಾಡ್ಕೊಳ್ತೀನಿ, ನೀನು ಅಡುಗೆ ಮಾಡೋಗಮ್ಮ ಅಂತಂದರು. ಇಲ್ಲಿ ಕೆಳಗಡೆ ಬಂದು ಅಡುಗೆ ಎಲ್ಲ ಮಾಡಿ ಇವತ್ತಿನ ದಿನ ಶುಕ್ರವಾರ ದಿನ ಇಷ್ಟೊಂದು ಕಾರ್ಡ್ಸ್ನೆಲ್ಲ ರೆಡಿ ಮಾಡಿ ಇಟ್ವಿ. ಒಂದು 600 ಕಾರ್ಡನ್ನೆಲ್ಲ
ರೆಡಿ ಮಾಡಿ ಇಟ್ವಿ. ಇನ್ನೂ ಒಂದು 200 ಕಾರ್ಡು ರೆಡಿ ಮಾಡೋದಿತ್ತು. ಅದನ್ನು ಊರಿಂದ ಬಂದಮೇಲೆ ರೆಡಿ ಮಾಡಿದ್ರೆ ಆಯಿತು. ಇನ್ನು ಸ್ವಲ್ಪನೇ ತಾನೇ ಇರೋದು, ಇಷ್ಟನ್ನು ಕೊಡಲಿ, ಇಷ್ಟನ್ನೆಲ್ಲ ಮುಗಿಸ್ಲಿ ಅಂತಂದ್ಬಿಟ್ಟು ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ವಿ. ಈ ಥರ ಅಮ್ಮನ ಮನೆಯಲ್ಲಂತೂ ಹೆವಿ ಕೆಲಸಗಳಿತ್ತು. ಒಂದು ಕೆಲಸ ಆದಮೇಲೆ ಒಂದು ಕೆಲಸ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ. ಇನ್ನು ನೆಕ್ಸ್ಟು ಹೋದ್ಮೇಲೆ ಫ್ರಿಜ್ಜು, ದೇವ್ರ ಮನೆ, ಟಿ ವಿ ಯೂನಿಟ್ಟು, ಈ ಥರ ಸಣ್ಣ ಪುಟ್ಟ ಕೆಲಸಗಳಿದೆ ಅಷ್ಟೇ. ಇನ್ನೇನು ಆಲ್ಮೋಸ್ಟು 99% ಅಷ್ಟು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀವಿ. ಇನ್ನು ಮದುವೆಗೆ ಊಟಗಳಿಗೆ ಅಂತಂದ್ಬಿಟ್ಟು ರಾಗಿನೆಲ್ಲ ಕ್ಲೀನ್ ಮಾಡಿಕೊಂಡು ಹಸಿಟ್ಟು ಮಾಡಿಸೋದು, ಮತ್ತು ಒಂದಷ್ಟು ಅಕ್ಕಿನೂ ಬೇಕಂತೆ ದೋಸೆಗೆಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸನೆಲ್ಲ ಅಮ್ಮ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇನ್ನು ಶನಿವಾರದ ದಿನ ಊರಿಗೆ ಬರೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಇನ್ನು ನೈಟೆಲ್ಲ ಅಮ್ಮ ಟೆರೇಸ್ ಎಲ್ಲ ಕ್ಲೀನ್ ಮಾಡಿದ್ದೀನಮ್ಮ ಅಂತಂದರು. ಹಾಗೆ ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಆಗಿದೆಯಾ, ಇಲ್ಲಿ ಇನ್ನೇನು ಕೆಲಸಗಳು ಪೆಂಡಿಂಗ್ ಇಲ್ವಾ ಟೆರೇಸ್ ಮೇಲೆ ಅಂತಂದ್ಬಿಟ್ಟು ಎಲ್ಲ ಕೆಲಸಗಳು ಅಮ್ಮ ಕ್ಲೀನ್ ಮಾಡಿದರು. ಎಲ್ಲ ಈ ಒಂದು ಟಬ್ಗಳಾಗಿರ್ಬೋದು, ಬಿಂದಿಗೆಗಳಾಗಿರ್ಬೋದು, ಇದನ್ನೆಲ್ಲ ವಾಶ್ ಮಾಡಿ ಟೆರೇಸ್ ಮೇಲೆ ಒಣಗಾಕಿದ್ರು. ಎಲ್ಲ ಕೆಲಸಗಳು ಮುಗಿಸಿದ್ರು. ನೋಡಿಕೊಂಡು ಶನಿವಾರ ಹಂಗೆ ಈ ಕಡೆ ಬೆಂಗಳೂರು ಕಡೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.